ಸೊ ಬನ್ನಿ, ಇಲ್ಲಿ ಯಾರೋ ಹೆಲ್ಮೆಟ್ ಹಾಕ್ಕೊಂಡಲ್ಲೇ ಬರ್ತಾವ್ರೆ, ಹೇಳೋಣ. ಅಣ್ಣ ಹೆಲ್ಮೆಟ್ ಹಾಕಲ್ವಾ? ಹೆಲ್ಮೆಟ್ ಹಾಕೊಳ್ಳಲ್ವಾ ಅಣ್ಣ? ಹೆಲ್ಮೆಟ್ ಹಾಕ್ಕೊಳ್ರಿ. ಕ್ಯಾಮ್ರಾ ಹಲೋ ಎಲ್ರಿಗೂ ನಮಸ್ಕಾರ. ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರ ಅಂತ ಅನ್ಕೊತಾ ಇದ್ದೀನಿ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ, ಫೋನ್ ಪೇ ಗೂಗಲ್ ಪೇ ಇರಲ್ಲ. ಹಾಂ, ಒಂದೇ ಪಾಯಿಂಟಲ್ಲಿ ಬಿಡ್ರಿ, ಅದು ಮೇಲೆ ಬರುತ್ತೆ. ಕ್ಯಾಮ್ರಾ ಒಂದು ಕಾಲ್ ಎಮ್.ಎಲ್ ವೇಸ್ಟಾ? ಒಳಗೆ ಅದೇನೋ ಇದೈತಲ್ಲ ಸರ್, ಅದಕ್ಕೆ ಒಂದೇ ಪಾಯಿಂಟಲ್ಲಿ ಬಿಡಬೇಕು. ಲಗೇಜ್ ಆಲ್ಮೋಸ್ಟ್ ಸರಿಯಾಗಿ ಕೂತಿದೆ, ಒಂದೇ ಬ್ಯಾಗು ಹಾಕೊಂಡಿರೋದು ಇವತ್ತು. ಸೊ ಇವಾಗ ಎಲ್ಲಿ ಹೊರಟಿದ್ದೀನಿ ಅಂತ ಹೇಳಿದ್ರೆ ಸಿದ್ರು ಬೆಟ್ಟ ಹತ್ರಕ್ಕೆ. ಸೊ ಸಿದ್ರು ಬೆಟ್ಟ ಹತ್ರ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಜಾಗಗಳು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನಮ್ಮ ಫ್ರೆಂಡ್ ಮನೆ ಅಲ್ಲೇ ಇರೋದು ಸಿದ್ರು ಬೆಟ್ಟದಲ್ಲಿ. ಅಲ್ಲಿ ಅಕ್ಕಪಕ್ಕ ಎಲ್ಲ ಜಾಗ ಸಖತ್ತಾಗಿದೆ ಅಂತ ಹೇಳಿದ್ರು, ಟ್ರೈಲ್ಸ್ ಎಲ್ಲ ಇದೆ ಅಂತ ಹೇಳಿದ್ರು. ಒಂದ್ಸಲ ಹಂಗೆ ಹೋಗಿ ಟ್ರೈಲ್ಸ್ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಇವಾಗ. ಆಮೇಲೆ ಇನ್ನೊಂದು ವಿಷಯ ಇದೆ, ಒಂದು ಗಾಡಿ ಎಕ್ಸ್ಪಲ್ಸ್ 200 2ವಿನ ಫುಲ್ ಡರ್ಟ್ ಬೈಕ್ ಥರ ರೆಡಿ ಮಾಡ್ತಿದ್ದಾನೆ. ಸೊ ಅದ್ರದ್ದೊಂದು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಬಿಫೋರ್ ಆಫ್ಟರ್ ಫೋಟೋ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಅದು ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಅದು ಹಾಕ್ತೀನಿ, ನೋಡಿರಿ. ಸಖತ್ತಾಗಿದೆ ಗಾಡಿ ಮಾತ್ರ, ನೋಡಿ ಎಂಜಾಯ್ ಮಾಡಿ. ಸೊ ಕ್ಯಾಮ್ರಾ ಯಾಕೆ ಆವಾಗಿಂದ ಆ ಕಡೆ ಈ ಕಡೆ ಆಗ್ತಾಯಿದೆ ಅಂದರೆ, ಇಲ್ಲಿ ಪಿನ್ ಏನಂತಾರೆ ಇದು ಸ್ಟ್ರ್ಯಾಪ್ ಹಾಕೊಳ್ಳೋದು ಮರ್ತೋಗ್ಬಿಟ್ಟಿರ್ತೀನಿ ನಾನು. ಸೊ ಆ ಸ್ಟ್ರ್ಯಾಪ್ ಹಾಕ್ಕೊತಾ ಇದ್ದೆ, ಅದಕ್ಕೆ ಹಿಂಗೆ ಆಡ್ತಾ ಇದೆ. ಸೊ ಹೋಗೋಣ. ತಗೊಳ್ಳಲ್ಲ, ಬಾಯ್. ನೋಡ್ಬೋದು ಇಂಟರ್ಸೆಪ್ಟರ್ ಜೋರಾಗಿ ಹಿಡಿತವ್ರೆ. ಈ ಥರ ಗಾಡಿಗಳನ್ನೆಲ್ಲ ಹಿಡಿಯಲ್ಲ, ಬಟ್ ಲಾರಿಗಳನ್ನ ಚೆಕ್ಕಿಗೆಲ್ಲ ಹಿಡಿತಾ ಇರ್ತಾರೆ. ಸೊ ಬನ್ನಿ, ಇಲ್ಲಿ ಯಾರೋ ಹೆಲ್ಮೆಟ್ ಹಾಕ್ಕೊಂಡಲ್ಲೇ ಬರ್ತಾವ್ರೆ, ಹೇಳೋಣ. ಅಣ್ಣ ಹೆಲ್ಮೆಟ್ ಹಾಕಲ್ವಾ? ಹೆಲ್ಮೆಟ್ ಹಾಕೊಳ್ಳಲ್ವಾ? ಹಾಕಂತೀರಾ? ಹಾಕೊಳ್ರಿ, ಸೇಫ್ಟಿ. ಓಕೆ, ಥ್ಯಾಂಕ್ ಯು. ಹಾಕೊಂಡು ಓಡಿಸ್ಬಿಡಿ. ಓಕೆ. ಸೊ ನೋಡಿ, ಹಾಕ್ಕೊಳ್ಳಲ್ಲ ಅಂದರೆ ಹಾಕ್ಕೊತೀನಿ. ಮತ್ತು ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಮೊಬೈಲ್ ಯೂಸ್ ಮಾಡ್ತಿದ್ದೆ ಸರ್, ಅದಕ್ಕೆ ಅಂತೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಣ್ಣ. ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ಟಿ. ಈಗ ಹಾಕ್ಕೊಂಡ್ರು, ಗುಡ್. ಹೋಗ್ತಾರೆ, ಕೇಳೋಣ. ಅಣ್ಣ ಹೆಲ್ಮೆಟ್ ಹಾಕ್ಕೊಳ್ರಿ, ಒಳ್ಳೇದು. ಹೈವೇಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ರಿ, ಸೇಫ್ಟಿ. ಓಕೆನಾ? ಓಕೆ, ಬಾಯ್. ಸೊ ಇವ್ರು ಹಾಕ್ಕೊಂಡಿಲ್ಲ. ಹಾಕ್ಕೊಂತೀವಿ ಅಂದರು. ಇಲ್ಲೇ ಹತ್ರ ಹೋಗೋರು ಅನ್ಸುತ್ತೆ, ಆ ಕಡೆ ಟರ್ನ್ ಆದರು. ಹಂಗಾಗಿ ಆ ಕಡೆ ತಿರುಗ್ಕೊಂಡ್ರು. ಒಟ್ಟಿನಲ್ಲಿ ಹೇಳೋದು ನಮ್ಮ ಕರ್ತವ್ಯ, ಹೇಳೋಣ, ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಈ ಫ್ಲೈಓವರ್ ಹಿಂದೆಗಡೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆಗಡೆ ಲೆಫ್ಟ್ಗೆ ಸರ್ವಿಸ್ ರೋಡ್ ತೊಗೊಂಡು ಬರಬೇಕಿಲ್ಲಿ. ಬಂದು ಲೆಫ್ಟ್ಗೆ ಹೋದರೆ ಅರಕೆರೆ ರೋಡು. ಸೊ ಅದೇ ಹೈವೇಲಿ ಕಂಟಿನ್ಯೂ ಆದರೆ ನಿಮಗೆ ಬೆಂಗಳೂರು ಸಿಗುತ್ತೆ. ಸೊ ಇವಾಗ ಈ ರೋಡಲ್ಲಿ ಲೆಫ್ಟಿಗೆ ಟರ್ನ್ ಆದಮೇಲೆ 2 ಕಿಲೋಮೀಟ್ರ್ ಹೋಗಬೇಕು. 2 ಕಿಲೋಮೀಟ್ರ್ ಹೋದ್ಮೇಲೆ ನಮ್ಮ ಗ್ಯಾರೇಜ್ ಸಿಗುತ್ತೆ. ಹಾಂ, ಲೆಫ್ಟಿಗೆ ರೋಡ್ ಆಯಿತು. ಬಂದೆ. ಇನ್ನು ಮುಂದಕ್ಕೆ ಹಂಗೆ ಬರಬೇಕಾ? ಎಷ್ಟು ದೂರನೋ ಇಲ್ಲಿಂದ? ಓಕೆ, ನೀನು ಫ್ಲ್ಯಾಶ್ ಹಾಕೊಂಡು ಅಲ್ಲಾಡ್ಸು. ಏನೋ ಫ್ಲ್ಯಾಶ್ ಹಾಕೊಂಡು ಅಲ್ಲಾಡ್ಸು. ಅದು ನೋಡ್ರಪ್ಪ, ಇಲ್ಲಿಂದ ನಮ್ಮ ಹುಡುಗ ಏನೋ ಗಾಡಿ ರೆಡಿ ಮಾಡಿಸ್ಕೊತವನೆ. ಸೊ ಮಾಡಿಸ್ಕೊಂಡು ಆಮೇಲೆ ಅವ್ರ ಊರ ಕಡೆಗೆ ಹೋಗೋಣ.
ಸೊ ನೋಡಿ ಗಾಡಿ ರ್ಯಾಲಿ ಕಿಟ್ ಹಾಕ್ಸಿದ್ದಾನೆ ಫುಲ್ಲು. ಸೊ ಎಷ್ಟು ಹೈಟ್ ಇದೆ, ನನ್ನ ಕಾಲಂತೂ ಸಿಗೋಲ್ಲ ಪಕ್ಕ, ಅವ್ನು ಹೆಂಗೆ ಓಡಿಸ್ತಾನೋ ಗೊತ್ತಿಲ್ಲ. ಸೊ ಹ್ಯಾಂಡ್ಲೆಲ್ಲ ಬೆಂಡ್ ಮಾಡಿಸ್ಕೊಂಡು ಬಂದವನೇ, ಹೊಸ್ದಾಗಿ ಹಾಕಿಸ್ತಾ ಇದ್ದಾನೆ ಇವಾಗ. ಸೊ ನೋಡಿ ಈ ಗಾಡಿಯನ್ನು ಸಪ್ರೇಟ್ ರಿವ್ಯೂವಲ್ಲಿ ನೋಡ್ತೀರ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರ ನೀವು. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಅದಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಈ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ನೀವು. 2 hours later. ಚೆನ್ನಾಗಿದ್ದೀರಾ ಅಂಕಲ್? ಶಶಾಂಕ್ ಅಂತ. ಗಾಡಿ ಹಾಕಿದ್ರಲ್ಲ ಹೌದೌದು. ಬರಪ್ಪ. ಹಾಂ, ನಾನು ಅದೇ ಇವನೇ ಫೋನ್ ಮಾಡಿರೋದು ಅಂದ್ಕೊಂಡೆ. ಏನೋ ಏಯ್ ಬಂದೆ. Later that the old narrator got tired of waiting and they had to hire a new one. ಸೊ ಬನ್ನಿ ಇವಾಗ ಸೊ ನಮ್ಮ ಸ್ಪಾಟ್ಗೆ ಹೋಗುವ. ನೋಡಿ ಫುಲ್ಲು ತೊಳೆಸ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಆಫ್ ರೋಡರ್ ಬೇರೆ ಪಾಪ, ಇಲ್ಲಿ ಕುಂತಿರೋರೆಲ್ಲ ಮೂಗೆಲ್ಲ ಮುಚ್ಕೊಂಡು. ಅಯ್ಯೋ ನಾನು ಮುಂದೆ ಹೋಗ್ತಿದ್ನಲ್ಲ, ಹೇಳ್ಬೇಕು ತಾನೆ ಹೆಂಗೆ ಹೋಗ್ತೀಯ ಅಂತ. ಇದು ಥರ ಟ್ರ್ಯಾಕರ್ ಥರ ಸಖತ್ತಾಗವನೆ ನೋಡಿ. ಆ ಸೌಂಡ್ಗೂ ಇದಕ್ಕೂ ನನ್ನ ಗಾಡಿನೇ ಪರ್ಫೆಕ್ಟಪ್ಪ ನನಗೆ ಟೂರಿಂಗಿಗೆ. ನಿಜವಾಗ್ಲು ಬರ್ರ ಅನ್ಸ್ಕೊಂಡು ಹೋಗಿ ಬಾ ತೋಟಗಳ ಸಾಲಿನಲ್ಲಿ ವ್ಯೂ ನೋಡ್ರಪ್ಪ ಏನಿದೆ. 2 ಬೆಟ್ಟ, ಸೂಪರ್. ಒಂದೇ ಬೆಟ್ಟ ಬಟ್ ಸ್ವಲ್ಪ ಹಿಂಗೆ ಕರ್ವ್ ಇದೆ ಅಲ್ಲ, ಅದಕ್ಕೆ 2 ಒಂದೇ. ತೋಟನ ಸೂಪರಾಗಿ ಮಾಡಿದ್ದಾರೆ ಇವರು. ಬಾ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾನೆ ಆಫ್ ರೋಡ್ ಟ್ರ್ಯಾಕ್. ಫುಲ್ ಟ್ರ್ಯಾಕ್ ಇದ್ದಂಗೆ ಇದೆಯಲ್ಲ ಗುರು ಇದು. ಸ್ವಲ್ಪ ಊರುಗಳೆಲ್ಲ ಇದಾವೆ ಅಷ್ಟೇ. ಸೊ ಇವಾಗ ತೋಟಕ್ಕೆ ಬಂದಿದ್ದೀವಿ, ನಮ್ಮ ಫ್ರೆಂಡ್ ಅವ್ರ ತೋಟಕ್ಕೆ. ಸೊ ನೋಡ್ಬೋದು ಇದೇ ಕಡೆ ಬ್ಯಾಕ್ಗ್ರೌಂಡು. ಸೊ ಎಂಟ್ರೆನ್ಸು ನೋಡಿರ್ತೀರ ಬರಬೇಕಾದ್ರೆ. ಸೊ ಹಂಗೆ ನೋಡ್ಕೊಂಬಿಡಿ ಒಂದ್ಸಲ. ಸೊ ಗಾಡಿಗಳಲ್ಲಿ ಪಾರ್ಕ್ ಮಾಡಿದ್ದೀವಿ. ನಮ್ಮ ಫ್ರೆಂಡು ಇಲ್ಲೇ ಡರ್ಟ್ ಟ್ರ್ಯಾಕ್ ಮಾಡ್ಕೊಂಡಿದ್ದಾರೆ ಅವ್ರ ತೋಟದಲ್ಲಿ. ಸೊ ಆ ಡರ್ಟ್ ಟ್ರ್ಯಾಕಲ್ಲಿ ಟ್ರ್ಯಾಕ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ನೋಡ್ಬೋದು ನೋಡಿ. ಸೊ ಈ ಡರ್ಟ್ ಪ್ರಾಕ್ಟೀಸ್ ಏನು ಮಾಡ್ತಾಯಿದ್ದಾರೆ ಅವರು, ನಾನು ನಿಮಗೆ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ, ಸೊ ಆ ಗಾಡಿ ರಿವ್ಯೂ ಪ್ಲಸ್ ಈ ಗಾಡಿ ಹೆಂಗಿದೆ ಓಡಿಸೋದಕ್ಕೆ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ. ಸೊ ಆ ರಿವ್ಯೂ ಮಾಡಬೇಕಾದ್ರೆ ಇದರಲ್ಲಿ ಈ ಗಾಡಿ ಹೆಂಗೆ ಯೂಸ್ ಮಾಡ್ತಾರೆ ಟ್ರ್ಯಾಕಲ್ಲಿ ಅಂತಲೂ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಈ ಗಾಡಿ ಬಗ್ಗೆ ಏನು ಹೇಳೋಕ್ಕೋಗಲ್ಲ ಈ ವ್ಲಾಗಲ್ಲಿ. ಸೊ ಇಲ್ಲಿ ನಿಮಗೆ ಇವಾಗ ಸದ್ಯಕ್ಕೆ ತೋಟ ಎಲ್ಲ ತೋರಿಸ್ಕೊಂಡು ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ತೆಂಗಿನ ಗಿಡ ಹೆಂಗೆ ಹಾಕಿದ್ದಾರೆ ಅಂದರೆ, ಇಲ್ಲಿ ನಿಮಗೆ ಏನು ಔಟ್ಲೈನ್ ಕಾಣುತ್ತೋ ಸೊ ಆ ಬಾರ್ಡ್ರಲ್ಲಿ ಮಾತ್ರ ತೆಂಗಿನ ಗಿಡ ಹಾಕಿ ಮಧ್ಯದಲ್ಲಿ ಅಡಿಕೆ ಗಿಡ ಹಾಕಿದ್ದಾರೆ. ಸೊ ಇಲ್ಲೂ ನಿಮ್ಗೆ ಅಡಿಕೆ ಗಿಡ ಕಾಣುತ್ತೆ, ಇದು ಇನ್ನೂ ಹೊಸ್ದಾಗಿ ಹಾಕಿರೋದು ನೋಡಿ. ಸೊ ಈ ಮರಗಳೆಲ್ಲ ಇನ್ನೂ ಹಾಕಿ ಇನ್ನೂ ಬೆಳೆ ಎಲ್ಲ ಬಂದಿಲ್ಲ, ಸುಮ್ಮನೆ ಬೆಳೀತಾ ಇದೆ ಇನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ನಮ್ಮ ಆಫ್ ರೋಡರ್ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಅವ್ರದ್ದು ಇನ್ಸ್ಟಾಗ್ರಾಮ್ ID ಇದೆ, ಸೊ ಫಾಲೋ ಮಾಡ್ಕೊಂಬಿಡಿ. ಓಕೆ, ಥಮ್ಸ್ ಅಪ್ ಫಾರ್ ಹಿಮ್. ಸಖತ್ತಾಗಿ ಮಾಡ್ತಾನೆ ಆಫ್ ರೋಡು. ಹಂಗೆ ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿ ನಮಗೆ ಡಾಕರ್ಗೆ ಹೋಗ್ಬೇಕು. ನೀನು ಡಾಕರ್ ರ್ಯಾಲಿಯಲ್ಲಿ ಗೆದ್ದು ಬರಬೇಕು, ಓಕೆನಾ? ಅದಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇರೋದು. ಸೊ ಗೆದ್ದು ಬಾ, ಆಲ್ ದ ಬೆಸ್ಟ್, ಚೆನ್ನಾಗಿ ಕಲಿ. ಸೊ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸಿ ಯು.